ಅಮ್ಮ ಇದೇ ಮನೆ ಇಳ್ಕೊ. ಆಯುಷ್ಯೂರ್ ಸರಿಯಾಗಿ ವಿಚಾರಿಸಿದ್ಯಾ ತಾನೆ? ಹ್ಞೂಮ್ಮ, ಸರಿಯಾಗಿ ವಿಚಾರಿಸಿನೇ ಇಲ್ಲಿಗೆ ಬಂದಿರೋದು. ಲೊಕೇಶನ್ ಕೂಡ ಎಕ್ಸಾಕ್ಟ್ ಆಗಿದೆ. ಇಳ್ಕೊ. ಆದ್ರೆ ಇನ್ ಮುಂದೆ ಅವನ್ ಬರೀ ಮಗನಾಗಿ ಆಫೀಸಿಗೆ ಬರಲ್ಲ, MPR ಗ್ರೂಪ್ನ CEO ಆಗಿ ಬರ್ತಾನೆ. A big round of applause for our new CEO, Mr. Bhupati. ನನ್ನ ಬದುಕಲ್ಲಿ ಯಾಕೆ ಹಿಂಗಾಗ್ತಿದೆ ದೇವ್ರೆ? ನಾನು ಏನು ಅಂದ್ಕೊಂಡಿರ್ತೀನೋ ಅದನ್ನೆಲ್ಲ ಸುಳ್ಳು ಮಾಡ್ತಿದ್ಯಾ? ಆ ಮನೆ ನಂದು ಅಂದ್ಕೊಂಡೆ, ಅಲ್ಲಿಂದ ಹೊರಗೆ ಬಿದ್ದೆ. ಆ ಮನೆಯವರು ನನ್ನವರು ಅಂದ್ಕೊಂಡೆ, ನಾನು ಅವ್ರ ರಕ್ತನೇ ಅಲ್ಲ ಅಂತ ಸಾಬೀತು ಮಾಡಿದೆ. ಎಲ್ಲ ಕಳ್ಕೊಂಡು ಬೀದಿಗೆ ಬಿದ್ದಾಗ ನನಗೆ ಅಂತ ಉಳ್ದೋನು ಭೂಪತಿ ಒಬ್ನೇ. ಇಬ್ರು ಚೆನ್ನಾಗೇ ಇದ್ವಿ. ಅಲ್ಲೂ ನೀನು ಸುಮ್ಮನಿರ್ದೆ ನನ್ನ ಮನಸ್ಸಲ್ಲಿ ಏನೇನೋ ಗೊಂದಲ ಹುಟ್ಟಿಸಿ ನಾನು ಅವನ್ನ ಪ್ರೀತಿಸೋ ಥರ ಮಾಡಿದೆ. ಆದರೆ ಏನು ಬಂತು? ಇವಾಗ ಅವನು ಆಕಾಶ ಆದರೆ ನಾನು ಭೂಮಿ. ಇಲ್ಲ, ಅದಕ್ಕೂ ಕೆಳಗೆ ಪಾತಾಳ ಪಾತಾಳ. ನಾನು ಅವನ್ನ ಪ್ರೀತಿಸೋದು ಬಿಡು, ಅವನ ಪಕ್ಕ ನಿಲ್ಲೋಕ್ಕೂ ಯೋಚನೆ ಮಾಡೋಷ್ಟು ವ್ಯತ್ಯಾಸ ಇದೆ ನಮ್ಮ ಮಧ್ಯೆ. ಅವನು ಒಟ್ಟು ಶ್ರೀಮಂತ, ಕೋಟ್ಯಾಧಿಪತಿ. ಆದರೆ ನಾನು ಓ ಮೈ ಗಾಡ್, ನನ್ನ ಬರ್ತ್ಡೇ ದಿನ ಯಾವುದೋ ಹುಡುಗನ ಪ್ರಪೋಸಲ್ ಬಂದಿದೆ, ಅವ್ನ ಫೋಟೋ ಕಳ್ಸಿದ್ದಾರೆ ಅಂತ ಹೇಳಿದ್ರಲ್ಲ, ಅದ್ ಇವ್ರದ? ಏನೇ ಹೀಗೆ ಕೇಳ್ತಾ ಇದೆಯಾ ಶ್ವೇತಾ? ಭೂಪತಿ ಫೋಟೋನ ಅಂತ? ಅವತ್ ನಾವು ಇವ್ರ ಫೋಟೋನೇ ತಾನೇ ತೋರಿಸಿದ್ದು. ಓ ಗಾಡ್, ನೀನ್ ತೋರ್ಸಿತ್ತು ಇವ್ರ ಫೋಟೋನ? ನನಗೆ ನಿಜವಾಗ್ಲೂ ಗೊತ್ತೇ ಇಲ್ಲ. ಇನ್ಫ್ಯಾಕ್ಟ್ ನನ್ನ ಫೋಟೋನೇ ನೋಡಿಲ್ಲ. ಭೂಪತಿ, ನಿಮಗೆ ನೆನಪಿದ್ಯಾ ಅವತ್ತು ರೆಸ್ಟೋರೆಂಟಲ್ಲಿ ನನ್ನ ಜೊತೆ ಜೋರಾಗಿ ಜಗಳ ಮಾಡಿಕೊಂಡು ಮನೆಗೆ ವಾಪಸ್ ಹೋದೆ. ಅವತ್ತಿ ಮದುವೆ ಪ್ರಪೋಸಲ್ ವಿಷಯ ಬೇರೆ ಬಂದಿತ್ತು. ಅದ್ರ ಬಗ್ಗೆ ವಿಚಾರಿಸೋಕ್ಕಾಗಲಿ ಅಥವಾ ಫೋಟೋ ನೋಡೋಕ್ಕಾಗಲಿ ನನಗೆ ಇಂಟ್ರೆಸ್ಟ್ ಇರಲಿಲ್ಲ. ಅಲ್ಲ ರೀ, ಇವ್ರೇನು ಹೇಳ್ತಾರೆ? ಆರ್ತಿ, ಅವಳು ಮದುವೆಗೆ ಒಪ್ಕೊಂಡ್ಲಲ್ಲ, ನಮ್ಗೆ ಅಷ್ಟು ಸಾಕು. ಇನ್ನೇನು ಮಾತಾಡಕ್ ಹೋಗ್ಬೇಡ. ಅವತ್ತು ಯಾರು ಅಂತ ಗೊತ್ತಿಲ್ಲದೆ ಜಗಳ ಮಾಡಿದ ಹುಡುಗನ ಜೊತೆ ಇವತ್ತು ಈ ಥರ ಮೀಟ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ಗೂ ಅಷ್ಟೇ. ನಾನ್ ಆಡ್ಸಿರೋ ಹುಡುಗಿ ನನ್ನ ಮಗಂಗೆ ಮೊದ್ಲಿಂದ ಪರಿಚಯ ಇದ್ದಾಳೆ ಅಂತ ನಂಗೆ ಐಡಿಯಾನೂ ಇರ್ಲಿಲ್ಲ. ಏನ್ ಭೂಪತಿ, ಮದ್ವೆ ಬೇಡ, ಈಗ್ಲೇ ಆಗಲ್ಲ ಅಂತೆಲ್ಲ ಅಂತಿದ್ದೆ, ಈಗ ಅರ್ಥ ಆಯ್ತು ಬಿಡು. ಬಾಯ್ ಬಿಟ್ಟು ಹೇಳೋದೇನು ಬೇಡ. ಯಾರು ಬೇಕಿತ್ತು? ನಾನು ತುಳಸಿ ಅಂತ. ಇದು ಚಂದ್ರಶೇಖರ್ ಅವ್ರ ಮನೆ ಅಲ್ವಾ? ಹಾಂ, ನಾನು ಅವ್ರ ಹತ್ರ ಮಾತಾಡಬೇಕಿತ್ತು, ಸ್ವಲ್ಪ ಕರಿತೀರಾ? ಅದು ಮೇಡಮ್, ಅವ್ರ ಮನೇಲಿಲ್ಲ, ಎಲ್ಲರೊಟ್ಟಿಗೆ ಹೊರಗಡೆ ಹೋಗಿದ್ದಾರೆ. ಬರೋದಿನ್ನೂ ತಡ ಆಗ್ಬೋದು. ಅದೇನು ವಿಷಯ ಅಂತ ಹೇಳಿ, ನಾನಾರು ತಿಳಿಸ್ತೀನಿ. ಇಲ್ಲ ಇಲ್ಲ, ನಾನು ನೇರವಾಗಿ ಅವ್ರ ಹತ್ರನೇ ಮಾತಾಡಬೇಕು, ಅದಕ್ಕೆ ಬಂದೆ. ಆದರೆ ಅವರೇ ಇಲ್ವಲ್ಲ, ನಾಳೆ ಬರ್ತೀರಾ? ನಾಳೆ ಸ್ವಲ್ಪ ಕಷ್ಟ,
ಪರವಾಗಿಲ್ಲ, ನಾನಿಲ್ಲೇ ಹೊರಗಡೆ ಕಾರಲ್ಲಿ ಕೂತ್ಕೊಂಡು ಕಾಯ್ತೀನಿ. ಇನ್ನೇನು 1 ಗಂಟೆ ಒಳಗಡೆ ಬರ್ಬೋದಲ್ವಾ? ಅವ್ರು ಬಂದಮೇಲೆ ಅವ್ರ ಹತ್ರ ಮಾತಾಡ್ಬಿಟ್ಟೆ ಹೋಗ್ತೀನಿ. 1 ಗಂಟೆಗೆಲ್ಲ ಬರ್ತಾರೆ ಅಂತ ಅನಿಸ್ತಿಲ್ಲ, ಸ್ವಲ್ಪ ತಡ ಆಗ್ಬೋದು. ಕಾರಲ್ಲೆಲ್ಲ ಏನಕ್ಕೆ ವೇಟ್ ಮಾಡ್ತೀರಾ? ಬನ್ನಿ, ಒಳಗಡೆ ಕೂತಿರಿ. ಅಯ್ಯೋ, ದಟ್ಸ್ ಓಕೆ. ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ನಾ ಹೊರಗಡೆನೇ ಇರ್ತೀನಿ. ಪರವಾಗಿಲ್ಲ ಮೇಡಮ್, ಬನ್ನಿ. ಇರಿ, ಕುಡಿಯೋಕೇನಾದ್ರೂ ತರ್ತೀನಿ. ಅಮ್ಮ, ಎಷ್ಟೊತ್ತಾಗುತ್ತೋ ಏನೋ, ಸುಮ್ಮನೆ ಯಾಕೆ ಕಾಯ್ತೀಯಾ? ಇರ್ಲಿ ಬಿಡು ಪುಟ್ಟ, ಕಾಯೋಣ. ನನ್ನ ಮನಸ್ಸಿಗೆ ಇವತ್ತೇನೋ ಒಂದು ಒಳ್ಳೇದಾಗೇ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. 23 ವರ್ಷದ ಹಿಂದೆ ನಡೆದಿರೋ ತಪ್ಪು ಇವತ್ತು ಸರಿ ಹೋಗೇ ಹೋಗುತ್ತೆ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನ್ನಿಸ್ತಾ ಇದೆ. ನಿಮ್ಮವ್ರು ಈ ಕಡೆನೆ ನೋಡ್ತಾ ಇದ್ದಾರೆ. ಡ್ರಾಮಾ ಕಂಟಿನ್ಯೂ ಮಾಡಿ. ನೋಡ್ಲಿ ಅಂತ ತಾನೆ ಹೀಗೆ ಮಾಡ್ತಿರೋದು. ಇವಾಗ ನೋಡ್ತಿರು ಅವನನ್ನ ಹೇಗೆ ಆಟ ಆಡಿಸ್ತೀನಿ ಅಂತ. ನಾನು ಹಿಂದೆನೇ ಬರಬೇಕು, ಹಾಗೆ ಮಾಡ್ತೀನಿ. ಶ್ವೇತಾ, ಯಾಕೆ ಚೆನ್ನಾಗಿಲ್ವಾ? ಬೇರೆ ಏನಾದರೂ ಆರ್ಡರ್ ಮಾಡ್ಲಾ? ಹಾಗೇನಿಲ್ಲ. ಮತ್ತೇನು ತಿಂತ ಇಲ್ಲ? ಸಾರಿ, ಐಲ್ ಬಿ ಬ್ಯಾಕ್. ಶ್ವೇತಾ, ಇಸ್ ಎವ್ರಿಥಿಂಗ್ ಓಕೆ? ಯಾ, ರೆಸ್ಟ್ ರೂಮ್ ಹೋಗಿ ಬರ್ತೀನಿ. ಅವನು ಹಿಂದೆ ಬರಲಿ ಅಂತ ಹೋಗ್ತಿರೋದು, ನೀನಲ್ಲ. ಭೂಪತಿ, ಏನು ಹಂಗೆ ನೋಡ್ತಿದ್ಯಾ? ಇನ್ಮೇಲೆ ನಿನ್ನ ಪಾಡಿಷ್ಟೆ. ಇವಳು ಆಡಿಸ್ದಂಗೆ ಆಡಬೇಕು. 4 ದಿನಕ್ಕೆ ಸಾಕಪ್ಪ ಇವಳು ಸವಾಸ ಅಂತ ಅನಿಸ್ಲಿಲ್ಲ ಅಂದರೆ ನೋಡು. ಡ್ಯಾಮ್ ದಿಸ್ ಗೈ. ಹುಡುಗಿ ಎದ್ದು ಬಂದಿದ್ದಾಳೆ, ಅಪ್ಸೆಟ್ ಇದ್ದಾಳೆ ಅಂತ ಗೊತ್ತಿದ್ರು ಆರಾಮಾಗಿ ತಿಂತಿದ್ದಾನೆ. ಎದ್ದು ಹಿಂದೆ ಬರಬೇಕು, ವಿಚಾರಿಸ್ಬೇಕು ಅನ್ನೋ ಅಷ್ಟು ಕಾಮನ್ ಸೆನ್ಸು ಇಲ್ವಾ ಇವನಿಗೆ? ಗಾಡ್. ಈ ವೀರ ಇನ್ನೂ ಅವಳಿಂದ ಎದ್ದು ಬಂದಿಲ್ಲ ಅಂತ ಅಲ್ಲಿಂದಾನೆ ಉರ್ಕೊಂಡು ಕಾಲ್ ಮಾಡ್ತಿದ್ದಾಳೆ. ಯಪ್ಪ ಕರ್ಮ. ಅಯ್ಯೋ, ಸ್ಪೂನ್ ಬಿದ್ದೋಯ್ತು, ಸಾರಿ. ಅವ್ನ ಲೈಫಲ್ಲೇ ಊಟ ತಿಂಡಿ ನೋಡಿಲ್ವಂತ ಮತ್ತೇನು ಹಾಕಿ ತಿಂತ ಕೂತಿರೋದು? ಎದ್ ನನ್ ಹಿಂದೆ ಬರ್ಬೇಕು ಅನ್ನೋದು ಗೊತ್ತಾಗಲ್ವಾ ಅವನ್ಗೆ? ಹ್ಞೂ ಮ್ಯಾಮ್, ನಾನು ಅದೇ ಅನ್ಕೊಂಡೆ. ಯಾರೇ ಇಲ್ಲದೆ ಕೂತಿದ್ದಾರೆ. ನೀವ್ ಎದ್ದೋಗಿರೋದು ಅವ್ರಿಗೆ ಮ್ಯಾಟ್ರೇ ಅಲ್ಲ ಅನ್ನೋ ಥರ. ನೀನೇನ್ ಮಾಡ್ತಿದ್ಯಾ? ನಿಂತಿದ್ದೀನಿ ಮ್ಯಾಮ್, ಸಖತ್ತಾಗಿದೆ. ಈಡಿಯಟ್, ನೀನ್ ಚೆನ್ನಾಗಿ ತಿಂದು ಕೊಬ್ಲಿ ಅಂತ ನಾನು ನಿನ್ನನ್ನು ಕರ್ಕೊಂಡು ಬಂದಿಲ್ಲ. ನನ್ನ ಕೆಲ್ಸಕ್ಕೆ ಏನಕ್ಕಾದ್ರೂ ಬರ್ಲಿ ಅಂತ ನಿನ್ನ ಪಕ್ಕದಲ್ಲಿ ಕೂರಿಸ್ಕೊಂಡಿದ್ದಿತ್ತು. ನೀನ್ ಅದೇನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಅವನು ಇಲ್ಲಿಗೆ ಬರ್ಬೇಕು. ನಾನಾ? ಹೇಳ್ದಷ್ಟು ಮಾಡು. ಅವನೇನಾದ್ರೂ ಇಲ್ಲಿ ಬಂದಿಲ್ಲ ಅಂದ್ರೆ ನಿನ್ನನ್ನು ಅರ್ಧಕ್ಕೆ ಎಬ್ಬಸ್ ಓಡಿಸ್ತೀನಿ. ನಾನು ಚಂದ್ರ ಅಂಕಲ್ಗೆ ಕಾಲ್ ಮಾಡಿ ಇಷ್ಟೊತ್ತಿಗೆ ಬರ್ತಾರೆ ಅಂತ ವಿಚಾರಿಸ್ತೀನಿ.
ಹಲೋ, ಹೇಳಮ್ಮ. ಹಲೋ ಅಂಕಲ್, ಒಂದು ನಿಮಿಷ ಮಾತಾಡ್ಬೋದಾ? ಬ್ಯುಸಿ ಇದ್ದೀರಾ? ಇಲ್ಲಮ್ಮ, ಹೇಳು. ಮನೇಲಿ ನೀನು ಒಬ್ಳೇ ಇರೋದು ಬೋರ್ ಆಗ್ತಿದ್ಯಾ? ಇಲ್ಲ, ಇಲ್ಲೊಬ್ರು ಹೆಂಗ್ಸ್ ಬಂದಿದ್ದಾರೆ. ಅವರೇನೋ ನಿಮ್ಮ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕಂತೆ. ಅದಕ್ಕೆ ನೀವು ಎಷ್ಟೊತ್ತಿಗೆ ಬರ್ತೀರೋ ಅಂತ ಕೇಳೋಣ ಅಂತ ಕಾಲ್ ಮಾಡಿದೆ. ಯಾರೋ ಸಹಾಯ ಕೇಳ್ಕೊಂಡ್ ಬಂದಿರ್ಬೇಕು. ನಾನಿನ್ನೂ ಬರೋದು ತಡ ಆಗುತ್ತೆ. ನಾಳೆ ಬಂದು ಮೀಟ್ ಮಾಡಕ್ ಹೇಳು. ನಮ್ದಿನ್ನೂ ಇಲ್ಲಿ ಊಟ ಮುಗ್ದಿಲ್ಲ. ಹೌದಾ, ಸರಿ ಅಂಕಲ್, ಹಾಗೆ ಹೇಳ್ತೀನಿ. ಬಾಯ್. ಮೇಡಮ್, ಅವ್ರು ಬರೋದು ತುಂಬ ತಡ ಆಗುತ್ತಂತೆ. ನೀವು ನಾಳೆ ಬರ್ತೀರಾ? ನಾಳೆ ಸಿಗ್ತಾರಂತೆ. ಅಯ್ಯೋ, ನಾಳೆನಾ? ನಾಳೆ ಕಷ್ಟ ಅಮ್ಮ. ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ, ಕಾಯ್ತೀನಿ. ಅಮ್ಮ, ನಾಳೆ ಬೆಳಗ್ಗೆ ನಿಂಗೆ ಆಪರೇಷನ್ ಇದೆ, ರೆಸ್ಟ್ ಮಾಡ್ಬೇಕಲ್ವಾ? ಇಲ್ಲೇ ಕಾಯ್ಕೊಂಡು ಕುತ್ಕೊಂಡ್ರೆ ನಿದ್ದೆ ಯಾವಾಗ ಮಾಡ್ತೀಯಾ ಹೇಳು? ಪರವಾಗಿಲ್ಲ ಪುಟ್ಟ, ನಾಳೆ ಆಗದಿದ್ರೆ ಮುಂದಿನ ವಾರ ಮಾಡಿಸಿದ್ರಾಯ್ತು. ಆದರೆ ಇವತ್ತು ಚಂದ್ರಶೇಖರ್ ಅವ್ರ ಹತ್ರ ಮಾತಾಡ್ಬಿಟ್ಟೆ ನಾನು ಇಲ್ಲಿಂದ ಹೊರಡೋದು. ಅವ್ರು ಬರೋದು ಎಷ್ಟೊತ್ತಾದರೂ ಪರವಾಗಿಲ್ಲ, ಕಾಯ್ತೀನಿ. ಇವತ್ತು ಅವ್ರಿಗೆ ಎಲ್ಲ ಸತ್ಯ ಗೊತ್ತಾಗಲೇಬೇಕು. ಪ್ಲೀಸ್ ಅಮ್ಮ, ಹೆಲ್ತ್ ವಿಚಾರದಲ್ಲಿ ರಿಸ್ಕ್ ತಗೊಳ್ಳೋದು ಬೇಡ. ನನಗೋಸ್ಕರನಾದರೂ ನನ್ನ ಮಾತು ಕೇಳು. ನಿನಗೆ ರೆಸ್ಟ್ ಬೇಕು. ಈ ಆಪರೇಷನ್ ಒಂದು ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ನೋಡ್ಕೊಂಡ್ರಾಯ್ತು. ಬಾ ಹೋಗೋಣ. ಮಾ, ಪ್ಲೀಸ್. ಸರಿ ಅಮ್ಮ, ಇನ್ನೊಂದು ದಿವಸ ಬರ್ತೀವಿ. ಹಾಂ, ಥ್ಯಾಂಕ್ಸ್ ಕಣಮ್ಮ. ನಾವು ಯಾರು ಏನು ಅಂತ ಏನೂ ಗೊತ್ತಿಲ್ಲದೆ ಇಷ್ಟು ಚೆನ್ನಾಗಿ ಉಪಚಾರ ಮಾಡಿದ್ಯಾ. ನಿನ್ನ ಹೆಸರೇನಮ್ಮ? ನಕ್ಷತ್ರ.